ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಪೂಜೆ ಅಥವಾ ಯಾವುದೇ ಕಾರ್ಯಗಳನ್ನು ಮಾಡುವ ಮೊದಲು ಸಂಕಲ್ಪ ಮಾಡ್ತೇವೆ ನಾವು. ಆ ಸಂಕಲ್ಪದಲ್ಲಿ ಬರ್ತಕ್ಕಂಥ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರರಾರ್ಧೆ ಶ್ವೇತವರ ಕಲ್ಪೆ ವೈವಸ್ವತ ಮನ್ಮುತ್ತರೆ ಕಲ್ವಿಗೆ ಪ್ರಥಮ ಪಾದೆ ಶಾಲಿ ವಾಂಶ ಈ ಥರ ಬರುತ್ತಲ್ಲ, ಎಲ್ಲ ಪದಗಳ ಅರ್ಥವನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಶಾಲಿವಾಹನ ಶಕೆ, ಬೌದ್ಧಾವತಾರೆ ಅಂತಕ್ಕಂಥದ ಆ ಸಂಕಲ್ಪದಲ್ಲಿ ಬರ್ತಕ್ಕಂಥ ಅವೆರಡು ಪದಗಳ ಒಂದು ಅರ್ಥವನ್ನು ತಿಳಿಯೋಣ. ಇಲ್ಲಿ ಈ ಶಾಲಿವಾಹನ ಶಕ ಅಥವಾ ಬೌದ್ಧಾವತಾರೆ ಅಂತಕ್ಕಂಥದ್ದು ಕಾಲಗಣನೆ ಮತ್ತು ಬೌದ್ಧಾವತಾರ ಇರ್ತಕ್ಕಂಥದ್ದು ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯನ್ನು ಸೂಚಿಸುವ ಪದಗಳು. ಶಾಲಿವಾಹನ ಶಕ ಅಂದರೆ ಏನು ಅಂದರೆ, ಶಕ ಅಂದರೆ ಒಂದು ಕಾಲವನ್ನು ಅಳತೆ ಮಾಡುವ ಪದ್ಧತಿ ಅಥವಾ ಎರ ಅಂತ ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಲ್ಲ, ಈ ರೀತಿಯ ಎರ, ಬ್ರಿಟಿಷ್ ಎರ, ಆ ಎರ ಈ ಎರ ಅಂತೆಲ್ಲ ಹೇಳ್ತೀವಲ್ಲ, ಇದು ಒಂದು ಶಕ ಎರ. ಹೇಗೆ ಕ್ರಿಸ್ತ ಶಕ, ಕಾಮನ್ ಎರ ಅಂತೀವಲ್ಲ, ಆ ಥರ ವಿಕ್ರಮ ಶಕವೂ ಕೂಡ ಚಾಲ್ತಿಯಲ್ಲಿದೆ. ಶಾಲಿವಾಹನ ಶಕ ಕೂಡ ಒಂದು ಶಕ. ಇದು ಬಹಳ ಪ್ರಸಿದ್ಧವಾದ ಶಕವರ್ಷ ಪದ್ಧತಿ, ಶಾಲಿವಾಹನ ಶಕವರ್ಷ. ಮೊದಲಿಗೆ ಶಾಲಿವಾಹನ ಯಾರು ಅಂದರೆ, ಇವನೊಬ್ಬ ಮಹಾನ್ ರಾಜ. ಈ ಶಕಗಳನ್ನೆಲ್ಲ ಜಯಿಸಿ ಹೊಸ ಕಾಲಗಣನೆಯನ್ನು ಆರಂಭಿಸಿದನು ಅಂತ ಹೇಳಲಾಗುತ್ತದೆ. ಹೊಸದಾಗಿ ಒಂದು ಆಗಿನ ಕಾಲದಲ್ಲಿ ಎಲ್ಲ ಕಾಲದ ಇದನ್ನೆಲ್ಲ ಬಹಳ ಕರಾರುವಾಕಾಗಿ ನಿರ್ಧರಿಸಿ ಶಕ ಪುರುಷ ಅಂತ ಹೇಳ್ತಾರೆ. ಇತಿಹಾಸಕಾರರು ಇದನ್ನು ಶಕ ಎರ ಅಂದರೆ, ಇದು ಪ್ರಾರಂಭವಾಗುವುದು ಯಾವಾಗ ಅಂದರೆ ಕ್ರಿಸ್ತ ಶಕ 78ರಿಂದ ಆರಂಭವಾಗುವ ಕಾಲಗಣನೆ. ಈಗ ಅಂದರೆ ಈಗ 2000 ವರ್ಷಗಳ ಹಿಂದೆ ಆಯ್ತಲ್ಲ, ಅದಾದ ನಂತರ 78 ಕ್ರಿಸ್ತ ಆದ ನಂತರ 78ರಿಂದ ಆರಂಭವಾಗುವ ಕಾಲಗಣನೆ ಅಂತ ಪರಿಗಣಿಸ್ತಾರೆ. ಇನ್ನು ಉದಾಹರಣೆಗೆ ಶಾಲಿವಾಹನ ಶಕ 1948 ಅಥವಾ 49 ಹೀಗೆ ಬಳಸಲಾಗುತ್ತದೆ. ಭಾರತ ಸರ್ಕಾರ ರಾಷ್ಟ್ರೀಯ ಕ್ಯಾಲೆಂಡರ್ ಕೂಡ ಶಕ ಪದ್ಧತಿಯನ್ನು ಬಳಸುತ್ತೆ. ಸಂಕಲ್ಪದಲ್ಲಿ ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ಒಂದೊಂದಾಗಿ ನೋಡಿ, ಬ್ರಹ್ಮಾಂಡದ ಕಾಲ ಆಯಿತು, ಯುಗ ಆಯಿತು, ಮನ್ವಂತರ ಆಯಿತು, ಕಲ್ಪ ಆಯಿತು, ಇದೆಲ್ಲ ಹೇಳಿದ ನಂತರ ಪ್ರಸ್ತುತ ಮಾನವ ಕಾಲಗಣನೆಯನ್ನು ಸೂಚಿಸುವ ಅದರಿಗಾಗಿ ಈ ಶಾಲಿವಾಹನ ಶಕೆ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಬೌದ್ಧ ಅವತಾರ ಅಂದ್ರೆ ಏನು? ಅರ್ಧ ಬುದ್ಧ ಅವತಾರ. ಭಗವಾನ್ ವಿಷ್ಣುವಿನ ಬುದ್ಧ ಅವತಾರದ ಕಾಲದಲ್ಲಿ, ಅಂದರೆ ಬುದ್ಧರನ್ನು ವಿಷ್ಣುವಿನ ಅವತಾರವೆಂದು ಏಕೆ ಕರೆಯುತ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ. ಪುರಾಣಗಳ ಪ್ರಕಾರ ಭಗವಾನ್ ಬುದ್ಧ ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡುತ್ತಾನೆ. ಕೆಲವು ಪುರಾಣಗಳಲ್ಲಿ ಅಧರ್ಮವನ್ನು ತಡೆಯಲು, ಜೀವ ಹಿಂಸೆಯನ್ನು ಕಡಿಮೆ ಮಾಡಲು ವಿಷ್ಣು ಬುದ್ಧ ರೂಪದಲ್ಲಿ ಅವತರಿಸಿದರು ಅಂತ ಹೇಳಲಾಗಿದೆ. ಆಗಿನ ಕಾಲದಲ್ಲಿ ಬಹುಶಃ ಜೀವ ಹಿಂಸೆ ಜಾಸ್ತಿ ಆಗ್ತಾ ಇತ್ತು ಕಾಣಿಸುತ್ತೆ, ಆ ಕಾಲದಲ್ಲಿ ಬಂದದ್ದಾತು. ಇನ್ನು ಭಾಗವತ ಪುರಾಣದಲ್ಲಿ ಬುದ್ಧ ಅವತಾರದ ಉಲ್ಲೇಖ ಬರುತ್ತದೆ. ಸಂಕಲ್ಪದಲ್ಲಿ ಯಾಕೆ ಇದನ್ನು ಹೇಳ್ತಾರೆ ಅಂದರೆ, ದಶಾವತಾರದ ಪರಂಪರೆ, ಯುಗ ಧರ್ಮ, ಕಾಲದ ನಿರೂಪಣೆ ಇವೆಲ್ಲದರೊಂದಿಗೂ ಈ ಬೌದ್ಧಾವತಾರದ ಜೊತೆ ಸಂಬಂಧವನ್ನು ನಾವು ಈ ಸಂಕಲ್ಪದಲ್ಲಿ ಬೆಳೆಸ್ತೇವೆ. ಇದು ಎಲ್ಲ ಸಂಕಲ್ಪಗಳಲ್ಲಿಯೂ ಇರುತ್ತದೆಯಾ ಅಂತಕ್ಕಂಥ ಪ್ರಶ್ನೆ. ಕೆಲವು ಕಡೆ ಇಲ್ಲ. ಇದು ಸಂಕಲ್ಪ ಪ್ರದೇಶ, ಸಂಪ್ರದಾಯ, ಮಠದ ಪರಂಪರೆ ಮತ್ತು ವೇದ ಶಾಖೆ ಇವುಗಳನ್ನು ಅನುಸರಿಸಿ ಸ್ವಲ್ಪ ಬದಲಾವಣೆ ಆಗುತ್ತೆ.
ಕೆಲವು ಸಂಕಲ್ಪಗಳಲ್ಲಿ ಬೌದ್ಧಾವತಾರೆ ಇರುತ್ತದೆ, ಕೆಲವುಗಳಲ್ಲಿ ಇರೋದಿಲ್ಲ. ಇದು ಸಣ್ಣ ಮಾಹಿತಿ. ಇದರ ಆಳವಾದ ಅರ್ಥ ಏನಂದರೆ, ಕಾಲ ಕೇವಲ ವರ್ಷಗಳ ಲೆಕ್ಕ ಅಲ್ಲ, ಅದು ಧರ್ಮ, ಅವತಾರ ಮತ್ತು ಸಂಸ್ಕೃತಿಯೊಂದಿಗೆ ಜೋಡಿಸಿರ್ತಕ್ಕಂಥ ಒಂದು ಪದ್ಧತಿ. ಮಾನವ ಇತಿಹಾಸವನ್ನು ದೈವಿಕ ಚಕ್ರದ ಭಾಗದಂತೆ ನಾವು ಎಲ್ಲವನ್ನು ನೋಡ್ತೇವೆ ಅಂತಕ್ಕಂಥದ್ದು. ಸರಳವಾಗಿ ಹೇಳುವುದಾದರೆ ಶಾಲಿವಾಹನ ಶಕೆ ಅಂದರೆ ಶಾಲಿವಾಹನ ಶಕ ಕಾಲಗಣನೆಯ ವರ್ಷದಲ್ಲಿ ಎಂಬ ಅರ್ಥ, ಬೌದ್ಧಾವತಾರೆ ಭಗವಾನ್ ವಿಷ್ಣುವಿನ ಬುದ್ಧಾವತಾರದ ಕಾಲಚಕ್ರದಲ್ಲಿ ಎಂಬ ಅರ್ಥ. ಈ ಎರಡೂ ಪದಗಳು ಸಂಕಲ್ಪದಲ್ಲಿ ಪ್ರಸ್ತುತ ಮಾನವ ಕಾಲ ಮತ್ತು ಧಾರ್ಮಿಕ ಪರಂಪರೆಯನ್ನು ಸೂಚಿಸುತ್ತವೆ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಶಾಲಿವಾಹನ ಶಕೆ ಮತ್ತು ಬೌದ್ಧಾವತಾರೆ ಎಂಬ ಪದಗಳ ಅರ್ಥವನ್ನು ಇಲ್ಲಿ ವಿವರಿಸಿದ್ದೇವೆ. ಎಂದಿನಂತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಕೇಳ್ಕೊಳ್ತಾ ನಮಸ್ಕಾರ.